ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ಸ್ಪೆಷಲ್ ಟೊಮೆಟೊ ಸಾರು ರೆಸಿಪಿ ಶೇರ್ ಮಾಡಕತ್ತೀನಿ ರೀ. ಬರೀ ರೈಸ್ ಜೋಡಿ ಅಷ್ಟೇ ಅಲ್ದ ಚಪಾತಿ, ರೊಟ್ಟಿ ಮತ್ತು ಬಿಸಿ ಬಿಸಿ ಇಡ್ಲಿ ಜೊತೆನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ರಾಗ ಒಂದು 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿದ್ದನ್ನು ನೈಸಂಗೆ ಪುಡಿ ಮಾಡಬೇಕು. ಆಮೇಲೆ ಪುಡಿ ಒಳಗೆ ಕಟ್ ಮಾಡಿದ 2 ಟೊಮೆಟೊ ಹಾಕಿ ನೀರು ಹಾಕ್ಲಾರ್ದೆ ಇದನ್ನು ರುಬ್ಬಬೇಕು. ಹಿಂಗೆ ಫುಲ್ ನೈಸ್ ಪೇಸ್ಟ್ ಆಗಬೇಕು. ಆಮೇಲೆ ಕಡಾಯಿ ಒಳಗೆ ಎಣ್ಣೆ ಹಾಕ್ರಿ. ಎಣ್ಣೆ ಚಲೋತಂಗೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ರಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ. ಈಗ ಇವತ್ತರ ಹಸಿ ವಾಸನೆ ಹೋಗುತ್ತನ ಸ್ವಲ್ಪ ಇವನ್ನ ಹುರಿಬೇಕು. ಈಗ ಭಾಳ ಸಣ್ಣಗೆ ಕತ್ತರಿಸಿದ್ದು ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಚಲೋತಂಗೆ ಹುರಿಬೇಕು. ಆಮೇಲೆ ರುಬ್ಬಿದ ಪೇಸ್ಟ್ ಹಾಕಬೇಕು. ನೀರು ಹಾಕ್ಲಾರ್ದೆ ಇದನ್ನು ಚಲೋತಂಗೆ ಇದ್ರ ಹಸಿ ವಾಸನೆ ಹೋಗುತ್ತನ ಹುರಿಬೇಕು. ಆಮೇಲೆ ಸಾರಿನ ಪುಡಿ ಇಲ್ಲ ಅಂತಂದ್ರೆ ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ಬಿಸಿನೀರು ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಎಲ್ಲ ನೀರನ್ನ ಒಮ್ಮೆ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಬಿಸಿನೀರು ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಸಾರಿನ ಹದ ನಿಮಗೆ ಹೆಂಗೆ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಮೀಡಿಯಮ್ ಫ್ಲೇಮ್ನಾಗ ಒಂದು 3-4 ನಿಮಿಷ ಇದನ್ನು ಚಂದಂಗೆ ಕುದಿಸಿದ್ರೆ ಆತು ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ತುಪ್ಪ ಭಾಳ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಮಸ್ತ್ ಖಾರ ಬಿಸಿ ಬಿಸಿ ಟೊಮೆಟೊ ಸಾರು ರೆಡಿ. ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.